ವಿರಾಟ್ನ ಕೋಪದ ಮಾತುಗಳು ಇನ್ನೂ ನಂದಿನಿಯ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವನ ಪ್ರತಿಯೊಂದು ಮಾತು ಅವಳ ಹೃದಯವನ್ನು ಚುಚ್ಚಿದಂತಾಗುತ್ತಿತ್ತು. ಕಣ್ಣೀರು ಒಣಗಿದರೂ ನೋವು ಮಾತ್ರ ಇನ್ನೂ ಒಳಗೆ ಉಳಿದಿತ್ತು. ಆ ಸಮಯದಲ್ಲಿ ಹಾಸಿಗೆ ಮೇಲೆ ಮಲಗಿದ್ದ ಮಿಂಚು ನಿಧಾನವಾಗಿ ಕಣ್ಣು ತೆರೆದಳು. ಅವಳ ಪುಟ್ಟ ಕಣ್ಣುಗಳು ಮೊದಲು ಹುಡುಕಿದ್ದು ನಂದಿನಿಯನ್ನೇ. ನಂದಿನಿಯನ್ನು ಕಂಡ ತಕ್ಷಣ ಅವಳ ತುಟಿಗಳ ಮೇಲೆ ಪುಟ್ಟ ನಗು ಮೂಡಿತು. ಆ ಮುಗ್ಧ ನಗುವನ್ನು ನೋಡಿದ ಕ್ಷಣ ನಂದಿನಿಯ ಮನಸ್ಸಿನ ಭಾರ ಸ್ವಲ್ಪ ಕಡಿಮೆ ಆಯಿತು. ನನ್ನ ಚಿಟ್ಟೆ ಎದ್ದಿದ್ಯಾ ಎಂದು ಅವಳು ಮೃದುವಾಗಿ ಕೇಳಿದಳು. ಮಿಂಚು ತನ್ನ ಪುಟ್ಟ ಕೈಗಳನ್ನು ಚಾಚಿ ಅವಳನ್ನು ಎತ್ತಿಕೊಳ್ಳುವಂತೆ ಸೂಚಿಸಿದಳು. ನಂದಿನಿ ನಗುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡಳು. ತಕ್ಷಣ ಮಿಂಚು ಅವಳ ಕೆನ್ನೆಗೆ ಮುದ್ದು ಕೊಟ್ಟಳು. ಆ ಪುಟ್ಟ ಮುದ್ದು ನಂದಿನಿಯ ಹೃದಯದ ಗಾಯಗಳಿಗೆ ಮದ್ದಿನಂತೆ ಅನಿಸಿತು. ಸರಿಗೆ, ನಿನಗೆ ಇಷ್ಟವಾದ ಕುಕೀಸ್ ಮಾಡಿಕೊಡುತ್ತೇನೆ, ತಿನ್ನುತ್ತೀಯಾ ಎಂದು ಕೇಳಿದಳು. ಮಿಂಚು ಖುಷಿಯಿಂದ ತಲೆ ಹಾಡಿಸಿದಳು. ನಂದಿನಿ ಮಿಂಚುವನ್ನು ಎತ್ತಿಕೊಂಡೇ ಅಡಿಗೆ ಮನೆಗೆ ಬಂದಳು. ಒಂದು ಬಾರಿ ನೋಡಿದಳು. ವಿರಾಟ್ ಎಲ್ಲಿಯೂ ಕಾಣಿಸಲಿಲ್ಲ. ಅದನ್ನು ನೋಡಿ ಅವಳ ಎದೆಯೊಳಗಿದ್ದ ಒತ್ತಡ ಸ್ವಲ್ಪ ಕಡಿಮೆಯಾಯಿತು. ದೇವ್ರೆ, ಕನಿಷ್ಠ ಈಗಾದರೂ ನೆಮ್ಮದಿಯಾಗಿ ನಾನು ಇರಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸಿದಳು. ಅವಳು ಮಿಂಚುವನ್ನು ಕಿಚನ್ ಕೌಂಟರ್ ಪಕ್ಕದಲ್ಲಿದ್ದ ಎತ್ತರದ ಸ್ಟೂಲ್ ಮೇಲೆ ಜಾಗ್ರತೆಯಿಂದ ಕುಳ್ಳರಿಸಿದಳು. ನಂತರ ಹಿಟ್ಟು, ಬೆಣ್ಣೆ, ಹಾಲು ಮತ್ತು ಸಕ್ಕರೆ ಎಲ್ಲವನ್ನೂ ತೆಗೆದು ಕುಕ್ಕೀಸ್ ತಯಾರಿಸಲು ಆರಂಭಿಸಿದಳು. ಮಿಂಚು ತುಂಬ ಆಸಕ್ತಿಯಿಂದ ಎಲ್ಲವನ್ನೂ ನೋಡುತ್ತಿದ್ದಳು. ಕೆಲವೊಮ್ಮೆ ಹಿಟ್ಟಿನಲ್ಲಿ ತನ್ನ ಪುಟ್ಟ ಬೆರಳುಗಳನ್ನು ಮುಳುಗಿಸುತ್ತಿದ್ದಳು. ಮತ್ತೊಮ್ಮೆ ನಂದಿನಿಯ ಮುಖಭಾವಗಳನ್ನು ಗಮನಿಸುತ್ತಿದ್ದಳು. ಅಯ್ಯೋ, ನನ್ನ ಚಿಟ್ಟೆ ಕೂಡ ಶೆಫ್ ಆಗ್ತಿದ್ದಳಲ್ಲ ಎಂದು ನಂದಿನಿ ನಕ್ಕಳು. ಮಿಂಚು ಕಣ್ಗಳು ಮಿನುಗಿದವು. ಆ ನಗು ನೋಡಿ ನಂದಿನಿಯ ಹೃದಯ ತುಂಬಿತು. ಸ್ವಲ್ಪ ಸಮಯದ ನಂತರ ಓವನ್ನಿಂದ ಬಿಸಿ ಬಿಸಿ ಕುಕ್ಕೀಸ್ನ ವಾಸನೆ ಹರಡತೊಡಗಿತು. ಇಡೀ ಅಡುಗೆ ಮನೆ ಆ ಸುವಾಸನೆಯಿಂದ ತುಂಬಿತ್ತು. ಚಿನ್ನದ ಬಣ್ಣಕ್ಕೆ ಬೇಯಿದ್ದ ಕುಕ್ಕೀಸ್ ನೋಡಿದ ಮಿಂಚು ಸಂತೋಷದಿಂದ ಚಪ್ಪಾಳೆ ತಟ್ಟಿದಳು. ರೆಡಿ ಆಯಿತು ಎಂದು ನಂದಿನಿ ಒಂದು ಕುಕ್ಕಿ ತೆಗೆದು ತಂಪಾಗಿಸಿ ಅವಳ ಕೈಗೆ ಕೊಟ್ಟಳು. ಮಿಂಚು ಅದನ್ನು ಕಚ್ಚಿದಳು. ಕ್ಷಣದಲ್ಲೇ ಅವಳ ಮುಖದಲ್ಲಿ ಸಂತೋಷದ ಹೊಳಪು ಮೂಡಿತು. ಅವಳು ಮತ್ತೊಂದು ತಿಂಡು ತಿನ್ನುತ್ತಾ ನಂದಿನಿಯತ್ತ ನೋಡಿದಳು. ಆ ದೃಷ್ಟಿಯಲ್ಲಿ 1000 ಮಾತುಗಳಿದ್ದವು. ಹಠಾತ್ತನೆ ಮಿಂಚು ತನ್ನ ಪುಟ್ಟ ಕೈಗಳನ್ನು ಚಾಚಿ ನಂದಿನಿಯನ್ನು ಬಿಗಿಯಾಗಿ ತಪ್ಪಿಕೊಂಡಳು. ನಂದಿನಿ ಒಂದು ಕ್ಷಣ ಆಶ್ಚರ್ಯದಿಂದ ನಿಂತಳು. ಮುಂದಿನ ಕ್ಷಣ ಅವಳ ಕಣ್ಣುಗಳು ತೇವಗೊಂಡವು. ಸಾರಿ ಚಿಟ್ಟೆ ಎಂದು ಅವಳು ನಿಧಾನವಾಗಿ ಹೇಳಿದಳು. ನಿನ್ನ ಚಿಕ್ಕಪ್ಪನ ಮೇಲೆ ಕೋಪ ಬಂದು ನಾನು ಇಲ್ಲಿಂದ ಹೋಗಿಬಿಡೋಣ ಅಂತ ಯೋಚಿಸಿದೆ. ಅವಳ ಧ್ವನಿ ನಿಧಾನವಾಗಿ ನಡುಗಿತ್ತು. ಆದರೆ ನಿನ್ನನ್ನು ಬಿಟ್ಟು ಹೇಗೆ ಹೋಗಲಿ? ಮಿಂಚು ಇನ್ನು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದಳು. ಆ ಮುಗ್ಧ ಅಪ್ಪುಗೆಯಲ್ಲಿ ಒಂದು ಚಿತ್ರವಾದ ಭದ್ರತೆ ಇತ್ತು. ನಂದಿನಿಗೆ ಮೊದಲ ಬಾರಿಗೆ ತಾನು ಈ ಮನೆಯಲ್ಲಿ ಯಾರಿಗೋ ಬೇಕಾದವಳು ಎಂಬ ಭಾವನೆ ಮೂಡಿತು. ಸಂಜೆ ಸ್ವಲ್ಪ ಹೊತ್ತು ಇಬ್ಬರು ತೋಟದಲ್ಲಿ ನಡೆದಾಡಿದರು. ತಂಪಾದ ಗಾಳಿ ಬೀಸುತ್ತಿತ್ತು. ಮಿಂಚು ಹೂಗಳನ್ನು ನೋಡಿ ನಗುತ್ತಿದ್ದಳು. ನಂದಿನಿ ಅವಳ ಸಂತೋಷವನ್ನು ನೋಡುತ್ತಾ ಮನಸ್ಸಿಗೆ ಸಮಾಧಾನ ಕಂಡಳು. ರಾತ್ರಿ ಆಯಿತು. ಮಿಂಚುಗೆ ಊಟ ಮಾಡಿಸಿ ಅವಳ ಕೋಣೆಗೆ ಕರೆದುಕೊಂಡು ಹೋದಳು. ಹಾಸಿಗೆ ಮೇಲೆ ಮಲಗಿಸಿದಳು. ಆದರೆ ಮಿಂಚು ಅವಳ ಕೈ ಬಿಡಲಿಲ್ಲ. ತನ್ನ ಪುಟ್ಟ ಬೆರಳುಗಳಿಂದ ನಂದಿನಿಯ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಳು. ನಂದಿನಿ ಅವಳ ಪಕ್ಕದಲ್ಲಿ ಕುಳಿತು ಕತೆ ಹೇಳಲು ಆರಂಭಿಸಿದಳು. ಅವಳ ಧ್ವನಿ ಮೃದುವಾಗಿತ್ತು. ದಿನವಿಡೀ ಅತ್ತಿದ್ದರಿಂದ ಕಣ್ಣುಗಳು ಭಾರವಾಗುತ್ತಿದ್ದವು. ಆದರೂ ಅವಳು ಕತೆ ಹೇಳುತ್ತಲೇ ಇದ್ದಳು. ಒಂದೊಂದು ಕಾಲದಲ್ಲಿ ಒಂದು ಪುಟ್ಟ ರಾಜಕುಮಾರಿ ಇದ್ದಳು. ಮಿಂಚು ಅವಳ ಧ್ವನಿಯನ್ನು ಕೇಳುತ್ತಾ ನಿಧಾನವಾಗಿ ಕಣ್ಣು ಮುಚ್ಚತೊಡಗಿದಳು. ಅದೇ ಸಮಯದಲ್ಲಿ ವಿರಾಟ್ ಮನೆಗೆ ಹಿಂತಿರುಗಿದನು. ಇಡೀ ದಿನದ ಕೆಲಸದಿಂದ ಅವನು ಸುಸ್ತಾಗಿದ್ದ. ಡೈನಿಂಗ್ ಹಾಲ್ನಲ್ಲಿ ನಿಂತಿದ್ದ ಶಾರದಮ್ಮ ಅವರನ್ನು ನೋಡಿ ಹೇಳಿದನು. ಶಾರದಮ್ಮ, ಡಿನ್ನರ್ ಬೇಡ, ಒಂದು ಬ್ಲಾಕ್ ಕಾಫಿ ಮಾತ್ರ ನನ್ನ ರೂಮಿಗೆ ತಂದುಕೊಡಿ. ಸರಿ ಸರಿ ಎಂದು ಶಾರದಮ್ಮ ತಲೆ ಆಡಿಸಿದರು. ಕೆಲವು ನಿಮಿಷಗಳ ನಂತರ ಅವರು ಒಂದು ಕಪ್ ಕಾಫಿಯ ಜೊತೆಗೆ ನಂದಿನಿ ತಯಾರಿಸಿದ ಕುಕ್ಕೀಸ್ ಬಟ್ಟಲನ್ನು ವಿರಾಟ್ ಕೋಣೆಗೆ ತೆಗೆದುಕೊಂಡು ಹೋದರು. ವಿರಾಟ್ ಕೋಣೆಗೆ ಬಂದಾಗ ಅವನ ದೃಷ್ಟಿ ನೇರವಾಗಿ ಆ ಕುಕ್ಕೀಸ್ ಮೇಲೆ ಬಿದ್ದಿತ್ತು. ಅವನು ಉಬ್ಬು ಎತ್ತಿದನು. ಇದೇನು ಹೊಸದು? ಅವನಿಗೆ ತನ್ನ ಆಹಾರ ಪದ್ಧತಿಯನ್ನು ಬದಲಾವಣೆಗಳು ಇಷ್ಟವಿರಲಿಲ್ಲ. ಆದರೂ ಆ ಕುಕ್ಕೀಸ್ ತುಂಬ ಆಕರ್ಷವಾಗಿ ಕಾಣುತ್ತಿದ್ದವು. ಅವನು ಒಂದು ಕುಕ್ಕಿ ತೆಗೆದು ರುಚಿ ನೋಡಿದನು. ಮುಂದಿನ ಕ್ಷಣ ಅವನ ಕಣ್ಣುಗಳು ಆಶ್ಚರ್ಯದಿಂದ ಅಗಲಿದವು. ಇದು ಅವನು ಮತ್ತೊಂದು ತುಂಡು ತಿಂದನು. ನಂತರ ಇನ್ನೊಂದು. ಹೀಗೆ ಅರಿವಿಲ್ಲದೆ ಇಡೀ ಬಟ್ಟಲನ್ನು ಖಾಲಿ ಮಾಡಿದನು. ಅವನು ತನ್ನನ್ನೇ ತಾನೇ ನೋಡಿ ನಕ್ಕನು. ಇದು ಆ ಹುಡುಗಿ ಮಾಡಿರಬೇಕು ಎಂದು ಯೋಚಿಸುತ್ತಾ ನಿಧಾನವಾಗಿ ಎದ್ದನು. ನಂತರ ಮಿಂಚು ಕೋಣೆಯ ಕಡೆ ಹೆಜ್ಜೆ ಹಾಕಿದನು. ಬಾಗಿಲು ತೆರೆದ ಕ್ಷಣ ಅವನ ಕಣ್ಣುಗಳು ಅಲ್ಲೇ ನಿಂತು ಹೋಯಿತು.
ವಿರಾಟ್ ನಿಧಾನವಾಗಿ ಬಾಗಿಲು ತೆರೆದನು. ಕೊಠಡಿಯೊಳಗೆ ಮುಂದಾದ ನೈಟ್ ಲ್ಯಾಂಪ್ ಬೆಳಕು ಹರಡಿತ್ತು. ಆ ಬೆಳಕಿನಲ್ಲಿ ಕಾಣಿಸುತ್ತಿದ್ದ ಆ ದೃಶ್ಯವನ್ನು ನೋಡಿ ಅವನ ಹೆಜ್ಜೆಗಳು ಅಲ್ಲೇ ನಿಂತವು. ಹಾಸಿಗೆ ಮೇಲೆ ಮಿಂಚು ಮಲಗಿದ್ದಳು. ಅವಳ ಪಕ್ಕದಲ್ಲಿ ನಂದಿನಿ ಕುಳಿತಿದ್ದಳು. ಮಿಂಚು ತಲೆಯ ಮೇಲೆ ಮೃದುವಾಗಿ ಕೈಯಾಡಿಸುತ್ತಾ ಕತೆ ಹೇಳುತ್ತಿದ್ದಳು. ಆ ರಾಜಕುಮಾರಿಗೆ ಒಂದು ದಿನ ಒಳ್ಳೆಯ ಸ್ನೇಹಿತ ಸಿಕ್ಕನು. ಅವಳ ಧ್ವನಿ ತುಂಬ ಮೃದುವಾಗಿತ್ತು. ದಿನವಿಡೀ ಸುಸ್ತಾಗಿದ್ದ ಕಾರಣ ಅವಳ ಕಣ್ಣುಗಳಲ್ಲಿ ಆಯಾಸ ಸ್ಪಷ್ಟವಾಗಿತ್ತು. ಆದರೂ ಮಿಂಚು ನಿದ್ರಿಸುವವರೆಗೂ ಕತೆ ಹೇಳಬೇಕೆಂಬ ಹಠ ಅವಳಲ್ಲಿ ಕಾಣಿಸುತ್ತಿತ್ತು. ವಿರಾಟ್ ಕೆಲವು ಕ್ಷಣ ಮೌನವಾಗಿ ಅಲ್ಲೇ ನಿಂತರು. ಅವನಿಗೆ ಗೊತ್ತಿರಲಿಲ್ಲ ಏಕೆ ತನ್ನ ದೃಷ್ಟಿ ನಂದಿನಿಯ ಮುಖದಿಂದ ಸರಿಯುತ್ತಿಲ್ಲವೆಂದು. ಅವಳ ಮುಖದಲ್ಲಿ ಕಾಣಿಸುತ್ತಿದ್ದ ಮಮತೆ, ಮಿಂಚುವನ್ನು ನೋಡುತ್ತಿದ್ದ ಪ್ರೀತಿ, ಇವೆಲ್ಲವೂ ಅವನ ಮನಸ್ಸನ್ನು ವಿಚಿತ್ರವಾಗಿ ಸ್ಪರ್ಶಿಸುತ್ತಿದ್ದವು. ಅವನು ನಿಧಾನವಾಗಿ ಒಳಗೆ ಬಂದನು. ನಂದಿನಿ ತಲೆ ಎತ್ತಿ ಅವನನ್ನು ನೋಡಿದಳು. ಕ್ಷಣದಲ್ಲೇ ಅವಳ ಮುಖ ಗಂಭೀರವಾಯಿತು. ಬೆಳಗ್ಗೆ ನಡೆದ ಘಟನೆ ಇನ್ನೂ ಅವಳ ಮನಸ್ಸಿನಲ್ಲಿ ಹಸಿಯಾಗಿತ್ತು. ಅವಳು ಮಾತನಾಡಲಿಲ್ಲ. ವಿರಾಟ್ ಕೂಡ ಏನೂ ಹೇಳಲಿಲ್ಲ. ಅವನು ಮೌನವಾಗಿ ಹಾಸಿಗೆ ಇನ್ನೊಂದು ಬದಿಯಲ್ಲಿ ಬಂದು ಕುಳಿತನು. ಮಿಂಚು ನಿದ್ರೆಯಲ್ಲೇ ಅಲುಗಾಡಿದಳು. ನಂತರ ತನ್ನ ಪುಟ್ಟ ಕೈಯನ್ನು ಚಾಚಿ ವಿರಾಟ್ನ ಶರ್ಟ್ ಹಿಡಿದಳು. ವಿರಾಟ್ ಮುಖದಲ್ಲಿ ಅನಾಯಾಸವಾಗಿ ಒಂದು ನಗು ಮೂಡಿತು. ಚಿಟ್ಟೆ ಎಂದು ಅವನು ನಿಧಾನವಾಗಿ ಅವಳ ಕೂದಲನ್ನು ಸವರಿಸಿದನು. ಅದೇ ಸಮಯದಲ್ಲಿ ಮಿಂಚುವಿನ ಇನ್ನೊಂದು ಕೈ ಇನ್ನೂ ನಂದಿನಿಯ ಕೈಯನ್ನು ಬಿಗಿಯಾಗಿ ಹಿಡಿದಿತ್ತು. ಅದನ್ನು ನೋಡಿ ವಿರಾಟ್ನ ಕಣ್ಣುಗಳಲ್ಲಿ ಕ್ಷಣಕಾಲ ವಿಚಿತ್ರ ಭಾವನೆ ಮೂಡಿತು. ಒಂದು ಕಡೆ ಮಿಂಚು, ಇನ್ನೊಂದು ಕಡೆ ನಂದಿನಿ. ಅವನ ಮನಸ್ಸಿಗೆ ಅದು ಒಂದು ಕುಟುಂಬದ ಚಿತ್ರಣದಂತೆ ಕಾಣಿಸಿತು. ಆ ಯೋಚನೆ ಬಂದ ತಕ್ಷಣ ಅವನ ದೃಷ್ಟಿ ತಿರುಗಿಸಿಕೊಂಡನು. ನಂದಿನಿ ಕತೆ ಹೇಳುತ್ತಲೇ ಇದ್ದಳು. ಕೊಠಡಿಯಲ್ಲಿ ಅವಳ ಧ್ವನಿ ಮತ್ತು ಎಸಿ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ ಮಿಂಚು ಉಸಿರಾಟ ಸಮವಾಯಿತು. ಅವಳು ಗಾಢ ನಿದ್ರೆಗೆ ಜಾರಿದಳು. ನಂದಿನಿಯು ಶಿಸ್ತಿನಿಂದ ಕಣ್ಣು ಮುಚ್ಚತೊಡಗಿದಳು. ಆದರೂ ಮಿಂಚು ಕೈ ಬಿಡದ ಕಾರಣ ಅಲ್ಲಿಂದ ಏಳಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ಅವಳ ತಲೆಯು ನಿಧಾನವಾಗಿ ಹಾಸಿಗೆ ಅಂಚಿನ ಮೇಲೆ ವಾಲಿತು. ಕಣ್ಣುಗಳು ಮುಚ್ಚಿಕೊಂಡಿದ್ದವು. ಅವಳಿಗೆ ನಿದ್ರೆ ಆವರಿಸಿತು. ವಿರಾಟ್ ಮಾತ್ರ ಎಚ್ಚರವಾಗಿದ್ದನು. ಅವನು ಮೌನವಾಗಿ ಇಬ್ಬರನ್ನು ನೋಡುತ್ತಿದ್ದನು. ನಂದಿನಿಯ ಮುಖದ ಮೇಲೆ ಬಿದ್ದಿದ್ದ ಕೂದಲಿನ ಎಲೆಗಳು, ನಿದ್ರೆಯಲ್ಲೂ ಮಿಂಚುವ ಕೈ ಬಿಡದ ಅವಳ ಬೆರಳುಗಳು ಎಲ್ಲೂ ಅವನ ಗಮನ ಸೆಳೆಯುತ್ತಿತ್ತು. ಅವನ ಹೃದಯದಲ್ಲಿ ಒಂದು ಅಪರಿಚಿತ ಮೃದುತ್ವ ಮೂಡತೊಡಗಿತು. ಅವನು ನಿಧಾನವಾಗಿ ಎದ್ದು ಹೊದಿಕೆಯನ್ನು ತೆಗೆದುಕೊಂಡನು. ಮೊದಲು ಮಿಂಚು ಮೇಲೆ ಒದಿಸಿದನು. ನಂತರ ನಂದಿನಿಯ ಭುಜಗಳ ಮೇಲೂ ಹೊದಿಕೆ ಸರಿಪಡಿಸಿದನು. ಆ ಕ್ಷಣದಲ್ಲಿ ಅವನ ದೃಷ್ಟಿ ನಂದಿನಿಯ ಕೈ ಮೇಲೆ ಬಿತ್ತು. ಬೆಳಗ್ಗೆ ಕೋಪದಲ್ಲಿ ಬಿಗಿಯಾಗಿ ಹಿಡಿದಿದ್ದ ಗುರುತುಗಳು ಇನ್ನೂ ಕೆಂಪಾಗಿಯೇ ಕಾಣಿಸುತ್ತಿದ್ದವು. ವಿರಾಟ್ ಮುಖ ಗಂಭೀರವಾಯಿತು. ಒಂದು ಕ್ಷಣ ಅವನ ಎದೆಯಲ್ಲಿ ಪಶ್ಚಾತ್ತಾಪ ಮೂಡಿತು. ನಾನು ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟನೇನೋ ಎಂದು ಮನಸ್ಸು ಹೇಳಿತು. ಆದರೆ ಮುಂದಿನ ಕ್ಷಣ ಅವನ ಅದನ್ನು ಮುಚ್ಚಿ ಹಾಕಿತು. ಅವಳು ಕೂಡ ನನ್ನ ಮಾತು ಕೇಳಬೇಕಿತ್ತು ಎಂದು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಂಡನು. ಸಮಯದಲ್ಲಿ ಮಿಂಚು ನಿದ್ರೆಯಲ್ಲೇ ತಿರುಗಿದಳು. ಅವಳ ಕೈ ವಿರಾಟ್ನ ಮಣ್ಣಿಕಟ್ಟನ್ನು ಬಿಗಿಯಾಗಿ ಹಿಡಿದುಕೊಂಡಿತ್ತು. ವಿರಾಟ್ ನಿಂತನು. ಅವಳು ಕೈ ಬಿಡಲಿಲ್ಲ. ಅವನು ನಿಧಾನವಾಗಿ ಕುಳಿತುಕೊಂಡನು. ಮಿಂಚು ಅವನ ಎದೆಯ ಕಡೆ ಜಾರಿಕೊಂಡು ಮಲಗಿದಳು. ಅವನ ಮುಖದಲ್ಲಿ ಮೃದುವಾದ ನಗು ಮೂಡಿತು. ರಾತ್ರಿ ನಿಧಾನವಾಗಿ ಕಳೆದು ಹೋಯಿತು. ಕೊಠಡಿಯಲ್ಲಿ ಮೂರು ಒಟ್ಟಿಗೆ ನಿದ್ರಿಸುತ್ತಿದ್ದರು. ಯಾರಿಗೂ ಗೊತ್ತಿರಲಿಲ್ಲ. ಆ ಚಿಕ್ಕ ಕ್ಷಣವೇ ಅವರ ಜೀವನವನ್ನು ನಿಧಾನವಾಗಿ ಬದಲಾಯಿಸಲು ಆರಂಭಿಸಿದ್ದು. ಬೆಳಗಿನ ಮೊದಲ ಸೂರ್ಯ ಕಿರಣ ಕಿಟಕಿಯಿಂದ ಒಳಬಂತು. ವಿರಾಟ್ ಕಣ್ಣು ತೆರೆದನು. ಕೆಲವು ಕ್ಷಣ ಅವನಿಗೆ ತಾನು ಎಲ್ಲಿದ್ದೇನೆ ಎಂಬುದೇ ಅರ್ಥವಾಗಲಿಲ್ಲ. ನಂತರ ಅವನ ದೃಷ್ಟಿ ನಿಧಾನವಾಗಿ ಕೆಳಗೆ ಬಂತು. ಅವನ ಉಸಿರು ಒಂದು ಕ್ಷಣ ನಿಂತಂತಾಯಿತು. ನಂದಿನಿ ಅವನ ತೋಳಿನ ಮೇಲೆ ತಲೆಯಿಟ್ಟು ಮಲಗಿದ್ದಳು. ಅವಳ ಕೂದಲು ಅವನ ಎದೆಯ ಮೇಲೆ ಹರಡಿಕೊಂಡಿತ್ತು. ಅವಳ ಮುಖ ಅವನಿಗೆ ತುಂಬ ಹತ್ತಿರವಾಗಿತ್ತು. ನಿದ್ರೆಯಲ್ಲಿದ್ದ ಅವಳ ಮುಖ ಮುಗ್ಧವಾಗಿ ಕಾಣಿಸುತ್ತಿತ್ತು. ಅವನ ಹೃದಯದ ಬಡಿತ ಆಯಾಸವಾಗಿ ವೇಗವಾಯಿತು. ಅವನ ದೃಷ್ಟಿ ತಿರುಗಿಸಬೇಕೆಂದು ಯೋಚಿಸಿದನು. ಆದರೆ ಕೆಲವು ಕ್ಷಣ ಸಾಧ್ಯವಾಗಲಿಲ್ಲ. ಅವನ ಕಣ್ಣುಗಳು ಅವಳ ಮುಖದ ಮೇಲೆಯೇ ನಿಂತಿದ್ದವು. ಅವಳ ಮುಸುಕಾದ ಗುಲಾಬಿ ತುಟಿಗಳು ಸುರುಳಿಗಳ ಮಧ್ಯದಿಂದ ಗೋಚರಿಸುತ್ತಿದ್ದವು. ಮೃದುವಾದ ಗುಲಾಬಿ ದಳಗಳು. ವಿರಾಟ್ ತನ್ನನ್ನು ತಾನೇ ತಡೆದುಕೊಂಡನು ಮತ್ತು ಬಹಳ ನಿಧಾನವಾಗಿ ನಂದಿನಿಯ ತಲೆಯನ್ನು ತನ್ನ ಕೈಯಿಂದ ತೆಗೆದು ಅವಳನ್ನು ಹಾಸಿಗೆಯ ಮೇಲೆ ಇರಿಸಿದನು. ಅವಳು ಎದ್ದೇಳು ಮುಂದಾದಾಗ ನಂದಿನಿಯ ರೆಪ್ಪೆಗಳು ಚಲಿಸಲು ಆರಂಭಿಸಿದವು. ಆದರೆ ಮುಂದಿನ ಕ್ಷಣ ಅವಳಿಗೆ ತನ್ನ ತಲೆಗೆಯ ಕೆಳಗೆ ಏನೋ ಬೆಚ್ಚಗಿನ ಆಸೆ ಇರುವ ಅನುಭವ ಆಯಿತು. ಅವಳು ನಿಧಾನವಾಗಿ ತಲೆ ಎತ್ತಿ ನೋಡಿದಳು.
ಅವಳ ಉಸಿರು ಒಂದು ಕ್ಷಣ ನಿಂತಂತಾಯಿತು. ವಿರಾಟ್ ಅವಳ ಪಕ್ಕದಲ್ಲೇ ಮಲಗಿದ್ದನು. ಅವನ ಬಲವಾದ ತೋಳಿನ ಮೇಲೆ ಅವಳ ತಲೆ ನೆತ್ತಿಕೊಂಡಿತ್ತು. ಎದುರಿಗಿದ್ದ ವಿರಾಟ್ನನ್ನು ನೋಡಿ ಸಣ್ಣದಾಗಿ ಅಳತೊಡಗಿದಳು. ನೀವು ಇಲ್ಲಿ ಏನು ಮಾಡ್ತಿದ್ದೀರಾ ಎಂದು ಬೆಚ್ಚಿ ಬಿದ್ದು ಕೇಳಿದಳು. ಈ ಕಥೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.